ಬಳ್ಳಾರಿಯಲ್ಲಿ ರೈತರಿಗೆ ಜಲಾಘಾತ, 50ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಕಷ್ಟ ಎದುರಾಗಿದೆ. ಬಿಸಿಲ ಝಳಕ್ಕೆ ಸಿರುಗುಪ್ಪ ತಾಲೂಕು ವ್ಯಾಪ್ತಿಯ ಹಗರಿ ನದಿ ಬತ್ತಿ ಹೋಗಿದೆ. ತುಂಗಭದ್ರಾ ಕಾಲುವೆಯಿಂದ ನದಿಗೆ ನೀರು ಹರಿಸೋದಕ್ಕೆ ರೈತರು ಒತ್ತಾಯ ಮಾಡಿದ್ದಾರೆ. 2 ದಿನಗಳವರೆಗೆ ನಿತ್ಯ 400 ಕ್ಯೂಸೆಕ್ ನೀರು ಹರಿಸುವಂತೆ ಡಿಸಿಗೆ ಒತ್ತಾಯಿಸಿದ್ದಾರೆ. ಜಾನುವಾರು ಸೇರಿ ಜಲಚರ ಪ್ರಾಣಿಗಳಿಗೂ ಬಿಸಿಲಿನ ಎಫೆಕ್ಟ್ ತಟ್ಟಿದೆ. ನದಿ ಖಾಲಿಯಾಗಿ ನೀರು ಆಹಾರಕ್ಕಾಗಿ ಜಲಚರ ಪ್ರಾಣಿಗಳು ಪರದಾಡುವಂತಾಗಿದೆ. ಸರ್, ಸಿರುಗುಪ್ಪ ತಾಲೂಕಿನ ಸುಮಾರು 45ರಿಂದ 50 ಹಳ್ಳಿಗಳಿಗೆ ಜೀವನಾಡಿಯಾಗಿರ್ತಕ್ಕಂಥ ನಮ್ಮ ವೇದಾವತಿ ನದಿ ಇದೆಯಲ್ಲ, ಆ ನದಿ ಈಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗಿರುತ್ತದೆ ಸರ್. ಹಾಗಾಗಿ ಇಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ದನ ಕರುಗಳಿಗೆ, ಕುರಿ ಮೇಕೆಗಳು ಇರ್ತಕ್ಕಂಥ ಜೀವರಾಶಿಗಳಿಗೆ ತುಂಬ ತೊಂದರೆ ಆಗಿರ್ತದೆ. ಸುಟ್ಟು ಬಿಡು ಬೇಸಿಗೆ ಭಾಳಷ್ಟು ಬೇಸಿಗೆ ಇದ್ದು ಬಿಸಿಲು ಜಾಸ್ತಿ ಇದ್ದು ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದ ಈ ದನ ಕರುಗಳಿಗೆಲ್ಲ ಅನುಕೂಲ ಆಗ್ತದೆ. ಕಾಲುವೆ ನೀರು ಬಿಟ್ಟರೆ ಕಾಲುವೆ ನೀರು ಬಿಡ್ಬೇಕಂತೇಳಿ ಮಾನ್ಯ ಬಳ್ಳಾರಿಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳು ಮತ್ತು ರೈತರು ಸಂಪೂರ್ಣವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಆದಷ್ಟು ಬೇಗ ಈ ವೇದಾವತಿ ಆಗಿರಿಗೆ ಕಾಲುವೆ ಬಂದ್ ಆಗೋದ್ರೊಳಗಾಗಿ ನೀರು ಬಿಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.